ನನ್ನೆಲ್ಲ ಆತ್ಮೀಯರಿಗೆ ಸುಮ ಮಾಡುವ ನಮಸ್ಕಾರಗಳು. ಮತ್ತೊಮ್ಮೆ ನಿಮ್ಮೊಂದಿಗೆ ಹಾಗೆ ಒಂದಷ್ಟು ಮಾತನಾಡುವ ಎಂಬುದಾಗಿ ಬಂದಿರುವೆ. ಈ ದಿನ ಸ್ವಲ್ಪ ಯೋಚಿಸೋ ವಿಷಯ, ಸಾಮಾಜಿಕವಾಗಿ ಮತ್ತು ಸಮಾಜಮುಖಿಯಾದ ವಿಷಯ ಹಂಚಿಕೊಳ್ಳಲು ಇಚ್ಛಿಸುವೆ ಸ್ನೇಹಿತರೆ. ಒಂದು ದಿನ ಟ್ರಾಫಿಕ್ಕಲ್ಲಿ ನನ್ನ ಮುಂದೆ ಒಂದು ಆಟೋ ನಿಂತಿತ್ತು. ನಿಮ್ಗೆಲ್ಲರಿಗೆ ತಿಳಿದಿದೆ, ಆಟೋ ಅಣ್ಣ ತಮ್ಮಂದಿರು ಒಳ್ಳೆ ಮಾತುಗಳನ್ನು, ಯೋಚನೆಗಳನ್ನು ಅವರು ಆಟೋ ಮೇಲೆ ಬರ್ಸಿರ್ತಾರೆ. ಅದರಿಂದ ಎಷ್ಟೋ ಉಲ್ಲಾಸ ಪಡ್ತೇವೆ, ಅವರಿಗೆಲ್ಲ ಧನ್ಯವಾದ ಹೇಳುತ್ತಾ. ಅದರ ಮೇಲೆ ಏನು ಬರೆದಿತ್ತು ಗೊತ್ತಾ ಸ್ನೇಹಿತರೆ? ಮದುವೆ ಅನ್ನೋದು ಒಂದು ದೊಡ್ಡ ಗಾಯ, ಅದಕ್ಕೆ ಮದುವೆಯ ಮೊದಲೇ ಅರಿಶಿನ ಶಾಸ್ತ್ರ ಮಾಡ್ತಾರೆ ಅಂತ. ಆ ಕ್ಷಣ ನೋಡಿ ನಗು ಬಂತು, ಮದುವೆ ಬಗ್ಗೆ ಈ ರೀತಿ ಬರೆದಿರೋದಕ್ಕೆ. ಹಾಗೆ ಕೆಳಗಡೆ ಕಣ್ಣು ಹಾಯಿಸಿದಾಗ ಮತ್ತೆ ಇನ್ನೊಂದು ಕಾಣಿಸ್ತು, ಜವಾಬ್ದಾರಿ ಹೊರುವ ಗಂಡಾಗಿರಬೇಕು, ಆಗ ಹೊಂದಿಕೊಂಡು ಹೋಗುವ ಹೆಣ್ಣು ಜೊತೆಯಾದರೆ ಸುಂದರ ಸಂಸಾರಕ್ಕೆ ಎರಡು ಕಣ್ಣು ಇದ್ದಂತೆ ಎಂತ ಅರ್ಥಪೂರ್ಣ ಅಲ್ವೇ ಸ್ನೇಹಿತರೆ? ಆದರೆ ಒಂದು ಕ್ಷಣ ಯೋಚಿಸೋಣ. ನಮ್ಮ ಭಾರತೀಯ ಮದುವೆ ಬಗ್ಗೆ ಕೆಲವು ವಿಷಯ ಹಂಚಿಕೊಳ್ಳಲು ಇಚ್ಛಿಸುವೆ. ಹೀಗೆ ಇಂಟರ್ನೆಟ್, ಸೋಷಿಯಲ್ ಮೀಡಿಯಾ, ಇಂಡಿಯಾ ಟುಡೇ ಮತ್ತು ಕೆಲವೊಂದು ಮದುವೆಗಳಿಗೆ ಸಂಬಂಧಪಟ್ಟಂಥ ಕಂಪನಿಗಳು ಹೇಳಿರುವಂತಹ ಡಾಟಾ ವಿಷಯನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸುವೆ. ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ರಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಉತ್ಸುಕಳಾಗುವೆ. ಈಗ ಪಾಯಿಂಟ್ಗೆ ಬರುವ. ಮದುವೆ ಎಂಬುದಾಗಿ ಹೇಳಿದಾಗ ಮೊದಲನೇದಾಗಿ ಅತಿಥಿಗಳು, ಎರಡನೇದಾಗಿ ಮದುವೆಯ ಸಿದ್ಧತೆಗಳು, ಇವೆರಡೂ ನಡೆಯುತ್ತೆ. ನಾವು ಅತಿಥಿಗಳನ್ನು ತೆಗೆದುಕೊಂಡ್ರೆ ನಾವು ಯೋಚಿಸ್ಬೇಕು ಒಂದು ಸೆಕೆಂಡ್. ಈ ಬರುವಂಥ ಯಾರ್ಯಾರಿಗೆ ನಾವು ಕಾರ್ಡ್ ಹಂಚಿರ್ತೇವೆ, ಬರುವಂಥ ಅತಿಥಿಗಳು ನಮ್ಮ ಮದುವೆಯ ಬಗ್ಗೆ ಕಾಳಜಿ ವಹಿಸುವರ ಅಂತ. ನಮ್ಮ ಮದುವೆಯ ಬಗ್ಗೆ, ನಮ್ಮ ಮಕ್ಕಳ ಮದುವೆಯ ಬಗ್ಗೆ ಕಾಳಜಿ ವಹಿಸುವರ ಅಥವಾ ಈ ಮದುವೆಯನ್ನು ಸಂಭ್ರಮಿಸುವರ ಅಂತ. ಆದರೆ ಇಂಟರ್ನೆಟ್ ಡೇಟಾ ಸಾಬೀತು ಮಾಡಿದೆ, 70-80% ಅತಿಥಿಗಳು ಕಾಳಜಿ ವಹಿಸುವುದಿಲ್ಲ. ಏಕೆ ಅಂದರೆ ಅವರು ಬೇರೆ ಬೇರೆ ಕಾರಣಗಳಿಗಾಗಿ ಮದುವೆಗೆ ಬಂದಿರ್ತಾರೆ ಎಂಬುದಾಗಿ ಅದು ಪ್ರೂವ್ ಮಾಡಿದೆ. ಎರಡನೇದಾಗಿ, ಈ ಒಂದು ಅತಿಥಿಗಳು ಬಂದಂಥವ್ರು ಯಾವ ಕಾರಣಕ್ಕಾಗಿ ಬಂದಿದ್ದಾರೆ ಎಂಬುದಾಗಿ ನೋಡಿದಾಗ ಔಪಚಾರಿಕ ಭೇಟಿಗಾಗಿ 3 ನಿಮಿಷಕ್ಕಿಂತ ಕಡಿಮೆ ಅವರು ಗಂಡು ಹೆಣ್ಣನ್ನು ಭೇಟಿ ಹಾಕ್ತಾರೆ, ಶುಭಾಶಯ ಹೇಳ್ತಾರೆ, ಫೋಟೋ ಕ್ಲಿಕ್ ಮಾಡ್ತಾರೆ, ಆಮೇಲಕ್ಕೆ ಅವರು ಅಲ್ಲಿಂದ ನಿರ್ಗಮಿಸ್ತಾರೆ. ಸ್ನೇಹಿತರೆ ಯೋಚಿಸಿ, ಇದು ನಿಜ ಅಲ್ವಾ? ಇದನ್ನು ವೆಡ್ಡಿಂಗ್ ವೈರ್ ಇಂಡಿಯಾ ಎಂಬ ಸಂಸ್ಥೆ ಇದನ್ನು ಮಾಡಿದೆ. ಯಾವ ರೀತಿ ಅಂದರೆ, ಇವರು ಗಂಡು ಹೆಣ್ಣಿನ ಜೊತೆ ಬರೇ 3 ನಿಮಿಷ ಕಳೀತಾರೆ ಅಷ್ಟೇ. ಮುಖ ತೋರಿಸ್ತಾರೆ, ಅವರ ಗಮನ ಎಲ್ಲ ಬೇರೆ ಕಡೆ ಇರುತ್ತೆ. ಮುಖ ತೋರಿಸ್ತಾರೆ, ಒಂದು ಫೋಟೋ ಕ್ಲಿಕ್ ಆಗಿದ್ದೆ, ಅವರು ಶುಭಾಶಯ ತಿಳಿಸಿ ಹೊರಡ್ತಾರೆ ಎಂಬುದಾಗಿ. ಇದು ಸತ್ಯ ಅಲ್ವಾ? ಮೂರನೇದು, ನಿಮಗೆ ಗೊತ್ತಾ ಸ್ನೇಹಿತರೆ, 71% ಜನ ಊಟಕ್ಕಾಗಿ ಮಾತ್ರ ಬರ್ತಾರೆ. ಇವತ್ತು ಸಂಜೆ ಅಡುಗೆ ಮಾಡೋದು ತಪ್ಪಪ್ಪ, ಒಂದು ಒಳ್ಳೆ ಊಟ ತಿನ್ಕೊಂಡು ಬರೋಣ, ಒಳ್ಳೆ ರುಚಿಯಾದಂಥ ಊಟ ತಿಂದು ಬರೋಣ ಅನ್ನೋಂಥ ಮಾನಸಿಕ ಸ್ಥಿತಿಯಲ್ಲಿ 71% ಜನ ಬರ್ತಾರೆ. ಇದನ್ನು ವೆಡ್ ಮಿ ಗುಡ್ ಅನ್ನುವ ಸಂಸ್ಥೆ ಅವರ ಅತಿಥಿಗಳು, ಅವರ ನಡವಳಿಕೆ ಎಂಬ ಅಂಶದಲ್ಲಿ ಇದನ್ನು ತಿಳಿಸಿದ್ದಾರೆ ಸ್ನೇಹಿತರೆ. ಅಷ್ಟೇ ಏಕೆ, ಬಹಿರಂಗನೂಗೊಳಿಸ್ಬಿಟ್ಟಿದ್ದಾರೆ ಇದನ್ನು. ಊಟದ ಬಗ್ಗೆ ತುಂಬ ಕಠೋರವಾದ ಸತ್ಯ ಒಂದು ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಈ 71% ಜನ ಏನು ಊಟ ಮಾಡ್ತಾರೆ, ಅವರೇ ಈ ಊಟದ ಬಗ್ಗೆ ಕಾಮೆಂಟ್ಸ್ ಮಾಡ್ತಾರೆ ಮತ್ತು ವೇಸ್ಟ್ ಮಾಡ್ತಾರೆ ಅನ್ನೋದನ್ನು ನೀವು ಖಂಡಿತ ಮರಿಬಾರ್ದು ಅಂತ ಹೇಳಿ ವೆಡ್ ಮಿ ಗುಡ್ ಅವರು ಹೇಳಿದ್ದಾರೆ. ಮತ್ತು 4ನೇ ಪಾಯಿಂಟ್ ಹೇಳಿದಾಗ, ಸಾಮಾಜಿಕ ಒತ್ತಡಕ್ಕೋಸ್ಕರ ಹಾಜರಾತಿ ಹಾಕ್ತಾರೆ. ಸಾಮಾಜಿಕ ಒತ್ತಡ ಅಂದರೆ ಏನು? ಸಿಂಪಲ್, ಅವ್ರು ಕಾರ್ಡ್ ಕೊಟ್ಟಿದ್ದಾರೆ, ನಾವು ಹೋಗದಿದ್ರೆ ನಾಳೆ ನಮ್ಮ ಮಕ್ಕಳ ಮದುವೆಗೆ ಅವ್ರು ಬರ್ತಾರೋ ಬರಲ್ಲೋ ಅನ್ನುವಂತಹ ಸಾಮಾಜಿಕವಾದಂಥ ಒಂದು ಮನಸ್ಥಿತಿಗೆ ಅವರು ಯೋಚನೆ ಮಾಡಿ ಬರೋರಾಗಿರ್ತಾರೆ.
ಒತ್ತಡಕ್ಕೆ, ಒಂದು ಫೋರ್ಸಬಲಿ ಅವ್ರು ಬರ್ತಾರೆ. ಅಂದರೆ ನಾಳೆ ಅವ್ರು ನಮ್ಮ ಮನೆಗೆ ಬರ್ತಾರೋ ಬರಲ್ಲೋ ಅನ್ನೋ ಲೆಕ್ಕಕ್ಕೆ. ಮತ್ತು ಇವರು ಈ ಜನ 55% ಜನ ಈ ರೀತಿಯಾದಂಥ ಔಪಚಾರಿಕವಾದಂತಹ ಒತ್ತಡಕ್ಕೆ ನಿಮ್ಮ ಮದುವೆನ ಅಟೆಂಡ್ ಮಾಡ್ತಾರೆ. ಇದನ್ನು ಇಂಡಿಯಾ ಟುಡೇ ತೋರಿಸಿದೆ. ಮತ್ತು ಇದರಲ್ಲೇ ಇನ್ನೊಂದು ಇದೆ ಅಂಶ, ಈ ಮದುವೆ ಅನ್ನೋದು ಒಂದು ಫ್ಯಾಷನ್ ಶೋ. ಅಲ್ಲಿ ಫ್ಯಾಷನ್ ಶೋ ನಡೆಯುತ್ತೆ. ಗಂಡು ಹೆಣ್ಣು ಮದುವೆ ಮನೆಯವರು ಸಂಪೂರ್ಣವಾಗಿ ಬ್ಯಾಕ್ ಸ್ಟೇಜ್ ಹಾಕ್ತಾರೆ. ಬಂದಿರುವವರು ಫ್ಯಾಷನ್ ಶೋ ಮಾಡ್ತಾರೆ. ಅವ್ರ ಡ್ರೆಸ್ ಏನು, ಇವ್ರ ಡ್ರೆಸ್ ಏನು, ಇವ್ರು ಹೇಗಿದ್ದಾರೆ, ಅವ್ರೇನು ಹಾಕಿದ್ದಾರೆ, ಇವುಗಳೇ ನಡೆಯುತ್ತೆ ಹೊರತು ಗಂಡು ಹೆಣ್ಣನ್ನು ಆರ್ಥಿಕವಾಗಿ ಅವರನ್ನು ಮಾತನಾಡೋಣ, ಅವರ ತಂದೆ ತಾಯಿನ ಕಂಗ್ರಾಟ್ಸ್ ಮಾಡೋಣ, ಇಂಥ ಯಾವ ಅಂಶಗಳು ಅಲ್ಲಿರೋದಿಲ್ಲ. ಅದು ಒಂದೇ 3 ನಿಮಿಷದ ಒಂದು ಕ್ಲಿಕ್ ಅಷ್ಟೇ. ಆ ನಂತರ ಅವರು ಅದರ ಬಗ್ಗೆ ಗಮನ ಕೊಡೋದಿಲ್ಲ. ಎಲ್ಲರ ಗಮನ ಆ ಫ್ಯಾಷನ್ ಶೋ ಮೇಲಿರುತ್ತೆ ಅನ್ನೋದನ್ನು ಇಂಡಿಯಾ ಟುಡೇ ಬಹಿರಂಗ ಮಾಡಿದೆ. ಖಂಡಿತ ಈ ಎಲ್ಲ ಮೇಲಿನ ಅಂಶಗಳನ್ನು ನೋಡಿದ್ರೆ ಸ್ನೇಹಿತರೆ, ಮದುವೆ ವಾತ್ಸಲ್ಯಪೂರಿತ ಅಥವಾ ಗೌರವಪೂರ್ವಕವಾಗಿ ನಡೆಯುತ್ತಿಲ್ಲ ಅನ್ನೋದು ಟೈಮ್ಸ್ ಆಫ್ ಇಂಡಿಯಾ ಪ್ರಕಾರ ಹೇಳಿದೆ. ಒತ್ತಡವೇ ಹೊರತು ಖಂಡಿತವಾಗಲೂ ವಾತ್ಸಲ್ಯದಿಂದ ಪ್ರೀತಿಯಿಂದ ಈ ಮದುವೆಗಳು ನಡೀತಿಲ್ಲ ಅನ್ನೋದು ಸಾಬೀತಾಗಿದೆ. ಯಾಕೆ ಹೇಳಿ ಸ್ನೇಹಿತರೆ, ಯೋಚಿಸಿ ಒಮ್ಮೆ. ನಿಮ್ಮ ಆಪ್ತರು, ನಮ್ಮ ಆಪ್ತರು, ಕುಟುಂಬಸ್ಥರು, ಅಸೂಹೆ ಪಡದ ಸಂಬಂಧಿಕರು ಬಿಟ್ಟರೆ ಬೇರೆ ಯಾರಿಗೂ ನಮ್ಮ ಜೀವಿತದ ಪ್ರಯಾಣ ಅವರಿಗೆ ತಿಳಿದಿರೋದಿಲ್ಲ. ಹಾಗಾಗಿ ಈ ಮದುವೆಗಾಗಿ ನಮ್ಮ ಹೋರಾಟದ ಯೋಜನೆಗಳು ಯಾವುದರ ಅರಿವು ಅವರಿಗಿರೋದಿಲ್ಲ. ಕಾಳಜಿ ಅಥವಾ ಗೌರವವೂ ಇರೋದಿಲ್ಲ. ಸಾಮಾಜಿಕವಾದಂಥ ಇಮೇಜ್ ಬಗ್ಗೆ ಮಾತ್ರ ಗಮನ ಕೊಡ್ತಾರೆ. ನಾವು ಬಂದ್ವಿ, ನಾವು ಡ್ರೆಸ್ ಮಾಡಿದ್ದೀವಿ ಅಷ್ಟೇ. ಇದು ನಮಗೆಲ್ಲ ಒಂದು ರೀತಿ ಅನುಭವ ಆಗಿದ್ದರೂ ಯಾಕೆ ನಾವು ಇದೇ ರೀತಿ ಖರ್ಚು ಮಾಡ್ತಿದ್ದೇವೆ ಅರ್ಥವಾಗ್ತಿಲ್ಲ ಸ್ನೇಹಿತರೆ. ಭಾವನಾತ್ಮಕವಾಗಿ ನಮ್ಮ ಸಂಭ್ರಮದಲ್ಲಿ ಪಾಲು ತೆಗೆದುಕೊಳ್ಳಲು ಇಚ್ಛಿಸಿದ ಇವರಿಗಾಗಿ ಈ ಖರ್ಚು ದೊಡ್ಡಸ್ತಿಕೆ ಅಗತ್ಯನಾ? ಅಥವಾ ಜವಾಬ್ದಾರಿಯುತವಾದ ಗಂಡಿನೊಡನೆ ಹೊಂದಿಕೆ ಆಗುವ ಹೆಣ್ಣಿಗೆ ಸುಂದರ ಸರಳ ಕುಟುಂಬದ ವಾತ್ಸಲ್ಯಗಳ ನಡುವೆ ಮದುವೆ ಮಾಡಿ ಭವಿಷ್ಯಕ್ಕೆ ಅವರಿಗೆ ಉಪಯೋಗಕ್ಕೆ ಬರುವ ಹಾಗೆ ಸುಭದ್ರವಾದ ಒಡಂಬಡಿಕೆಯೊಂದಿಗೆ ಹಾರೈಸುವುದು, ಕುಟುಂಬ ಕಟ್ಟುವುದು ಸುಂದರವ? ಯೋಚಿಸಿ ಒಮ್ಮೆ. ಸದೃಢವಾಗಿ ಹೆಜ್ಜೆ ಇಡಲು ಈ ರೀತಿಯಾದಂಥ ಯೋಚನೆಯಲ್ಲಿ ನಾವು ಪ್ರಯತ್ನ ಮಾಡೋಣ. ಅದು ನಮ್ಮಿಂದಲೇ ಮೊದಲಾಗಲಿ ಎನ್ನುತ್ತಾ ಈ ವಿಷಯ ಇಷ್ಟ ಆದರೆ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ ಎನ್ನುತ್ತಾ ಸಿ ಯು. ಟೇಕ್ ಕೇರ್ ಫ್ರೆಂಡ್ಸ್.